ಚಿತ್ರರಂಗದಲ್ಲಿ ಭಾರಿ ಕೋಲಾಹಲ ಮೂಡಿಸಿರುವ ಕಮಲ್ ಹಾಸನ್ ಹೇಳಿಕೆ ಬಗ್ಗೆ ಶಾಸಕ ಗೋಪಾಲಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಕಮಲ್ ಹೇಳಿಕೆ ಸರಿಯಲ್ಲ, ದರ್ಪ ತೋರಿಸಿದ್ರೆ ಬ್ಯಾನ್ ಮಾಡಿ ಬಿಸಾಕಿ, ಹಾಗಂತ ಶಿವರಾಜ್ ಕುಮಾರ್ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ನಂತರ ಕನ್ನಡ ಸಂಘಟನೆಗಳ ಕುರಿತು ಮಾತನಾಡಿದ ಅವರು, ಚಿತ್ರಮಂದಿರಗಳಿಗೆ ಬೆಂಕಿ ಹಚ್ಚೋ ಹೇಳಿಕೆ ಸರಿಯಲ್ಲ, ಹೋರಾಟ ಮಾಡಿ, ಬ್ಯಾನ್ ಮಾಡೋದಾದ್ರೆ ಮಾಡಿಸಿ ಎಂದು ಮಾತನಾಡಿದ್ದಾರೆ. ಜೊತೆಗೆ ಈಗಾಗಲೇ ಚಲನಚಿತ್ರ ರಂಗದಲ್ಲಿ ಭಾರಿ ವಿವಾದವನ್ನು ಎದ್ದಿದೆ. ಈ ರಾಜ್ಯದ ಬಗ್ಗೆ ಕಮಲ್ ಹಾಸನ್ ಮಾತಾಡಿರುವಂಥದ್ದು ನಿಜವಾಗಲೂ ಭಾಳ ತಪ್ಪು ನುಡಿಯನ್ನು ಮಾತಾಡಿದ್ದಾರೆ. ಇದನ್ನು ನಾನು ಸಹ ಖಂಡಿಸ್ತೇನೆ. ಆದರೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ನಾವು ಯಾರಾದರೂ ಕ್ಷಮೆ ಕೇಳಿದರೆ ಅದಕ್ಕೆ ಮಹತ್ವ ಇರುತ್ತೆ, ಅದನ್ನು ನಾವು ಸ್ವಲ್ಪ ಪರಿಪಾಲನೆ ಮಾಡಬೇಕು ಅಂತ. ಅದರಲ್ಲೂ ಸ್ವಲ್ಪ ದರ್ಪ ತೋರಿಸಿದರೆ ಅದನ್ನು ಅವರಿಗೆ ಯಾವುದೇ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು, ಅವರಿಗೆ ಬಹಿಷ್ಕಾರ ಹಾಕಬೇಕು ಅನ್ನೋದು ಮಾತನ್ನು ಕನ್ನಡ ನಾವೆಲ್ಲ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ. ಯಾವ ವಿಚಾರವಾಗಿ ಕನ್ನಡ ತಮಿಳುನಾಡಲ್ಲಿ ಹುಟ್ಟಿದೆ ಅಂತ ಹೇಳಿದರೆ ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಆಗಬಾರ್ದು. ಮತ್ತು ಕನ್ನಡ ಸಂಘದವರು ಯಾವುದಾದ್ರು ಸಿನಿಮಾ ರಿಲೀಸ್ ಆದರೆ ಬೆಂಕಿ ಹಾಕ್ತೀನಿ ಅನ್ನೋ ಪದ ಕನ್ನಡ ಸಂಘದವರಲ್ಲಿ ಬರಬಾರ್ದು. ನಾವು ಹೋರಾಟ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ಮಾತನ್ನು ಬರಬೇಕು ಅನ್ನೋದು. ಇದನ್ನು ಕಡ್ಡಾಯವಾಗಿ ಖಂಡಿತವಾಗಿ ಏನಿದೆ ತುಂಡಾಗಿ ನಾನು ಖಂಡಿಸ್ತೇನೆ. ಇದನ್ನು ಎಲ್ಲ ಶಿವರಾಜ್ ಕುಮಾರ್ ಬಗ್ಗೆ ಹಗುರವಾಗಿ ಮಾತಾಡೋದು ನಾನು ಖಂಡಿಸ್ತೇನೆ. ನಾನು ಯಾಕೆ ಆ ಥರ ಹೇಳಿಕೆ ಮಾಡೋದಲ್ಲ. ಶಿವರಾಜ್ ಕುಮಾರ್ ಹೇಳಿದ್ದೇನಂತ ಹೇಳಿದರೆ, ಅವರು ಹಿಂದಿಂದಲೂ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಮತ್ತು ಕನ್ನಡ ಪಿಕ್ಚರನ್ನು ಕಮಲ್ ಹಾಸನ್ ಅವರು ಮಾಡಿದ್ದಾರೆ. ಯಾವುದೋ ಉದ್ದಾಟತನ ಕಮಲ್ ಹಾಸನ್ ಗೊತ್ತಲ್ಲ, ಈ ನಡುವೆ ಕಾಂಟ್ರವರ್ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಶಿವರಾಜ್ ಕುಮಾರ್ ಮೇಲೆ ಮಾಡುವಂಥದ್ದು ಅವೆಲ್ಲ ಅಲ್ಲ. ಕ್ಷಮೆ ಕೇಳೋದಿದ್ದರೆ ಕ್ಷಮೆ ಕೇಳಿದರೆ ಏನು ತೊಂದರೆ ಇಲ್ಲ. ಅದನ್ನು ದೊಡ್ಡದಾಗಿ ಕನ್ನಡ ಸಂಘಟನೆಗಳು ಅದನ್ನೇ ಬೇರೆ ರೀತಿಯಲ್ಲಿ ಅವ್ರನ್ನ ಅಪಾರ್ಥ ಮಾಡುವಂಥದ್ದು, ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡೋದು ಇನ್ನೊಂದು ನಾವೇನು ಒಪ್ಪೋದಿಲ್ಲ. ಕನ್ನಡ ಸಂಘನ ಹೋರಾಟ ಮಾಡಲಿಕ್ಕೆ ರಾಜ್ಯದಲ್ಲಿ ಅವ್ರಿಗೆ ಅಧಿಕಾರ ಇದೆ, ಹೋರಾಟ ಮಾಡಿ ನೀವು ಸಿನಿಮಾ ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ, ನಾವೇನು ಬೇಡ ಅನ್ನೋದಿಲ್ಲ. ಆದರೆ ಬೆಂಕಿ ಇಡ್ತೀನಿ ಥಿಯೇಟ್ರ್ ಅನ್ನೋದು ಇದೆಯಲ್ಲ, ಈ ಪದ ಒಳ್ಳೆಯದಲ್ಲ. ಯಾಕಂದರೆ ಈಗಾಗಲೇ ಕರ್ನಾಟಕದಲ್ಲಿ ಬೆಂಕಿ ಬಿದ್ದೋಗಿದೆ. ದ್ವೇಷ ಭಾವನೆಯಿಂದ ಇಡೀ ರಾಜ್ಯದಲ್ಲಿ ಮಂಗಳೂರು ಇವತ್ತು ತತ್ತರಿಸಿ ಹೋಗಿದೆ. ಶಿವಮೊಗ್ಗ ಒಂದು ಕಾಲದಲ್ಲಿ ಇದೇ ಥರ ಬೆಂಕಿ ಉಗುಳಿ ತತ್ತರಿಸಿ ಹೋಗಿತ್ತು. ಇವತ್ತು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ವ್ಯಾಪಾರ ವಹಿವಾಟು ಎಲ್ಲವೂ ಬಂದಾಗ್ತಾಯಿದೆ. ಬಹುಶಃ ಮುಂದಿನ ದಿನದಲ್ಲಿ ಇದೇ ಥರ ದ್ವೇಷ ಭಾವನೆಯಲ್ಲಿ ಯಾರು ಅವ್ರು ಹೋಗ್ತಾರೆ ಅವರೆಲ್ಲರೂ ಇವತ್ತು ತಿಳ್ಕೋಬೇಕು. ಅವೆಲ್ಲವನ್ನು ಬದಿಗೊತ್ತಿ ಮಾನವತೆಯಿಂದ ಎಲ್ಲರೂ ಬದಿಗೊತ್ತಿ ಮಾನವತೆಯಿಂದ ಬದುಕಕ್ಕೆ ಕಲಿಯೋದು ಒಳ್ಳೆಯದು ಅನಿಸ್ತದೆ ನನಗೆ. ಯಾಕಂದರೆ ಈ ಥರ ಆದರೆ ಇಡೀ ಈಗ ಮುಂಚೆ 10-10:30 ಬಂದ್ ಮಾಡ್ತಿದ್ರು, ಈಗ 9 ಗಂಟೆಗೆ ಬಂದ್ ಆಗೋಕ್ಕಾಗಿದೆ. ಆದರೆ ಹೋಟೆಲ್